ನಮಸ್ತೆ. ಇವತ್ತು ಮುಲ್ತಾನಿ ಮಟ್ಟಿ ಪೌಡರ್ ತಗೊಂಬಿಟ್ಟು ಮನೆಯಲ್ಲೇ ಮೆಲ್ಟ್ ಆ್ಯಂಡ್ ಪೋರ್ ಮೆಥಡಲ್ಲಿ ಸೋಪ್ ಹೇಗೆ ಮಾಡೋದು ಅಂತ ನಾನಿಲ್ಲಿ ಹೇಳ್ಕೊಡ್ತೀನಿ. ಸೊ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ವಿಡಿಯೋ ನೋಡಿ. ನಿಮಗೆ ಮಧ್ಯದಲ್ಲಿ ಒಂದು ಟಿಪ್ಸ್ ಕೂಡ ಹೇಳ್ತೀನಿ. ಇಲ್ಲಿ ನೋಡು, ನಾನು ಇಂಗ್ರೀಡಿಯೆಂಟ್ ಎಲ್ಲ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಒಂದು ಬೇಸ್ ತಗೊಂಡಿದ್ದೀನಿ, ಮುಲ್ತಾನಿ ಮಟ್ಟಿ ಪೌಡರು, ಲ್ಯಾವೆಂಡರ್ ಎಸೆನ್ಷಿಯಲ್ ಆಯಿಲು, ವಿಟಮಿನ್ ಇ ಕ್ಯಾಪ್ಸೂಲ್ ಬದಲು ನಮ್ಮ ಹತ್ರ ವಿಟಮಿನ್ ಇ ಆಯಿಲ್ ಇದೆ, ಅದನ್ನು ತಗೊಂಡಿದ್ದೀವಿ. ಇಲ್ಲ ಅಂದರಿಗೆ ಮೆಡಿಕಲಲ್ಲಿ ಕ್ಯಾಪ್ಸೂಲ್ ಸಿಗುತ್ತೆ, ಅದನ್ನು ತಗೋಬೋದು. ಇಲ್ಲಿ ಸೋಪ್ ಬೇಸ್, ನೀವು ಗೋಟ್ ಮಿಲ್ಕ್ ಸೋಪ್ ಬೇಸ್ ಆದರೂ ತಗೋಬೋದು, ಗ್ಲಿಸರಿನ್ ಸೋಪ್ ಬೇಸ್ ಆದರೂ ತಗೋಬೋದು. ನಾನಿಲ್ಲಿ ಶಿಯಾ ಬಟರ್ ಸೋಪ್ ಬೇಸ್ ತಗೊಂಡಿದ್ದೀನಿ. ಇದನ್ನು ನಾವು ಕ್ಯೂಬ್ಗಳ ಹಾಗೆ ಕಟ್ ಮಾಡ್ಕೊಳ್ಳೋಣ, ಯಾಕೆಂತಂದರೆ ಬೇಗ ಮೆಲ್ಟ್ ಆಗೋಕ್ಕೆ ಅದು ಸಹಾಯ ಮಾಡುತ್ತೆ. ಸೊ ಹಾಗಾಗಿ ಇಲ್ಲಿ ನಾನು ನೋಡಿ ಡಬಲ್ ಬಾಯ್ಲರಲ್ಲಿ ಮೆಥಡಲ್ಲಿ ಮಾಡ್ತಾ ಇದ್ದೀನಿ. ಇದು ಯಾವಾಗಲೂ ನೀವು ಡಬಲ್ ಬಾಯ್ಲರ್ ಮೆಥಡಲ್ಲೇ ಮಾಡಬೇಕು. ಸೊ ಇದನ್ನು ನಾವು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀವಿ. ಅಲ್ಲಿವರೆಗೆ ಇದ್ರದ್ದು ಉಪಯೋಗಗಳನ್ನು ನೋಡ್ಕೊಂಡು ಬರೋಣ. ಮುಲ್ತಾನಿ ಮಟ್ಟಿ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ, ಎಕ್ಸೆಸ್ ಆಫ್ ಆಯಿಲ್ ಏನಾದರೂ ಸ್ಕಿನ್ನಲ್ಲಿದೆ ಅದನ್ನು ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ. ನೀವು ಮುಲ್ತಾನಿ ಮಟ್ಟಿ ಫೇಸ್ ಪ್ಯಾಕ್ ತುಂಬ ಜನ ಹಾಕೋತಾರೆ, ಯಾಕೆಂದರೆ ಆಯಿಲ್ ಅಬ್ಸರ್ವ್ ಮಾಡಿ ಬ್ರೈಟನಿಂಗ್ ಕೊಡಲಿ ಸ್ಕಿನ್ಗೆ ಅಂತ. ಸೊ ಹಾಗಾಗಿ ಇಲ್ಲಿ ನಾವು ಸೋಪಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಸೇಮ್ ಎಫೆಕ್ಟ್ ನಿಮಗೆ ಸಿಗಲಿ, ಆಯಿಲ್ನ ಅಬ್ಸರ್ವ್ ಮಾಡಿಬಿಟ್ಟು ನಿಮಗೆ ಬ್ರೈಟ್ನೆಸ್ ಸಿಗಲಿ ಸ್ಕಿನ್ಗೆ ಅನ್ನೋ ಒಂದು ಉದ್ದೇಶದಿಂದ. ಸೊ ಇವಾಗ ನೋಡಿ, ಇದು ಬೇಸು ಆಲ್ಮೋಸ್ಟ್ ಅಲ್ಲೆಲ್ಲ ಮೆಲ್ಟ್ ಆಗಿದೆ. ಸೊ ನಾವು ತುಂಬ ಬಿಸಿ ಇರಬೇಕಾದ್ರೆ ಪೌಡರ್ ಫಾರ್ಮ್ ಎಲ್ಲ ಹಾಕಬಾರ್ದು. ಇದನ್ನು ನಾವಿವಾಗ ಆಫ್ ಮಾಡಿಬಿಟ್ಟು ಹೊರಗಡೆ ತಗೊಳ್ಳೋಣ. ಹೊರಗಡೆ ತಗೊಂಡು ಆದಮೇಲೆ ನಾನಿಲ್ಲಿ ಮುಲ್ತಾನಿ ಮಟ್ಟಿ, ನೀವು 100 ಗ್ರಾಮ್ ಮಾಡ್ತಾಯಿದ್ರೆ 1 ಟೇಬಲ್ ಸ್ಪೂನ್ ಹಾಕಿದರೆ, 1ರಿಂದ 1.5 ಟೇಬಲ್ ಸ್ಪೂನ್ ಹಾಕಿದರೆ ಸಾಕು. ತುಂಬ ಹಾಕಿದರೆ ಏನಾಗುತ್ತೆ ಅಂದರೆ ನಿಮಗೆ ಲ್ಯಾದರ್ ಸಿಗಲ್ಲ ಅಥವಾ ನೊರೆ ಬರಲ್ಲ, ಹೆಚ್ಚಿಗೆ ನೊರೆ ಬರಲ್ಲ. 1 ಟೇಬಲ್ ಸ್ಪೂನ್ ಹಾಕಿದರೆ ನಿಮ್ಗೆ ಅದೇ ಚೆನ್ನಾಗಾಗ್ತದೆ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಇಲ್ಲಾಂದರೆ ಗಂಟು ಉಳ್ಕೊಳ್ಳುತ್ತೆ. ಗಂಟು ಉಳ್ಕೊಂಡಾಗ ಸೋಪು ನೋಡೋಕ್ಕೂ ಚೆನ್ನಾಗಿ ಕಾಣಿಸಲ್ಲ, ಯೂಸ್ ಮಾಡಬೇಕಾದ್ರೆ ಪುಡಿ ಪುಡಿ ಸಿಕ್ಕಂಗೆ ಆಗುತ್ತೆ. ಸೊ ಅದಕ್ಕೆ ನೀವು ಚೆನ್ನಾಗಿ ಅದನ್ನು ಮಾಡಿ, ಮಿಕ್ಸ್ ಮಾಡಿದಾಗ ಅದು ನೀಟಾಗಿ ಬ್ಲೆಂಡ್ ಆಗಿರುತ್ತೆ ಅಲ್ವಾ. ಸೊ ನಿಮಗೆ ಯಾವುದು ಲಮ್ಸ್ ಇರಲ್ಲ. ಸೊ ಅದಾದಮೇಲೆ ನೀವು ತುಂಬ ಬಿಸಿಯಿಂದ ಹೊರಗಡೆ ತೆಗೆದು ಆದಮೇಲೆ ನೀವು ಇಲ್ಲಿ ವಿಟಮಿನ್ ಇ ಮತ್ತು ಲ್ಯಾವೆಂಡರ್ ಎಸೆನ್ಷಿಯಲ್ ಆಯಿಲ್ ಹಾಕಿಬಿಟ್ಟು ಅದನ್ನು ಇನ್ನೊಂದು ಸತಿ ಬ್ಲೆಂಡ್ ಕೊಡಿ, ಅಂದರೆ ಮಿಕ್ಸ್ ಮಾಡಿ ಆದಮೇಲೆ ಏನು ನೀವು ಮೋಲ್ಡ್ ರೆಡಿ ಮಾಡಿ ಇಟ್ಕೊಂಡಿರ್ತೀರ, ಸೊ ಆ ಮೋಲ್ಡ್ಗೆ ಇದನ್ನು ಹಾಕಿ ಆದಮೇಲೆ ಒಂದು 20 to 30 ಮಿನಿಟ್ಸ್ ಬಿಟ್ಟರೆ ನಿಮಗೆ ಅದು ಗಟ್ಟಿಯಾಗಿರುತ್ತೆ. ಸೊ ಅದನ್ನು ನೀವು ಡಿಮೋಲ್ಡ್ ಮಾಡಿ ನೆಕ್ಸ್ಟ್ ಡೇಗೆ ಯೂಸ್ ಮಾಡ್ಬೋದು. ಸೊ ನಿಮಗೆ ನನ್ನ ಕಂಟೆಂಟ್ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಒಂದೇ ಒಂದು ಲೈಕ್ ಬಟನ್ ಕೊಡಿ, ಶೇರ್ ಮಾಡಿ, ಬೇರೆಯವ್ರಿಗೂ ಕೂಡ ಈ ವಿಡಿಯೋ ಶೇರ್ ಆಗಲಿ. ಅವರು ಕೂಡ ಈ ಇನ್ಫಾರ್ಮೇಷನ್ ತಿಳ್ಕೊಂಡು ಮೆಲ್ಟ್ ಆ್ಯಂಡ್ ಪೋರ್ ಮಾಡ್ಕೊಳ್ಳೋದಾದರೆ ಮಾಡ್ಕೊಳ್ಳಿ, ಇಲ್ಲ ಕೋಲ್ಡ್ ಪ್ರೊಸೆಸ್ ಮಾಡ್ಕೊಳ್ಳೋದಾದರೆ ಮಾಡ್ಕೊಳ್ಳಿ. ಮತ್ತು ನಾವು ಕೋಲ್ಡ್ ಪ್ರೊಸೆಸ್ ಸೋಪ್ನ ಸೇಲ್ ಮಾಡ್ತೀವಿ. ಅದ್ರ ಜೊತೆಗೆ ಫುಡ್ ಕ್ರೀಮು, ಫುಡ್ ಸಾಲ್ಟ್ಸು, ಹೇರ್ ಆಯಿಲು, ಶಾಂಪು, ಈ ಥರ ಹೋಮ್ ಮೇಡ್ ಪ್ರಾಡಕ್ಟ್ಗಳು ಎಲ್ಲದು, ಮತ್ತು ಎಲ್ಲ ಹರ್ಬಲ್ ಪ್ರಾಡಕ್ಟ್ ಇದೆ. ಯಾರಿಗಾದ್ರೂ ಬೇಕು ಅಂತಂದರೂ ನಂದು ಡಿಸ್ಪ್ಲೇಯಲ್ಲಿ ನಂಬರ್ ಹಾಕಿದ್ದೀನಿ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇನ್ಫಾರ್ಮೇಷನ್ಸನ್ನು ನಾನು ನಿಮಗೆ ವಾಟ್ಸಪ್ಪಲ್ಲಿ ಕಳಿಸ್ಕೊಡ್ತೀವಿ. ಬೇಕು ಅಂದರೆ ಕೊರಿಯರ್ ವ್ಯವಸ್ಥೆ ಕೂಡ ಮಾಡ್ತೀವಿ. ವಿತಿನ್ 2 ಡೇಸಲ್ಲಿ ಅದು ನಿಮ್ಮ ಮನೆಗೆ ಬಂದು ತಲುಪುತ್ತೆ. ಮತ್ತು ಯಾರಿಗೆಲ್ಲ ನಮ್ಮ ಪ್ರಾಡಕ್ಟನ್ನು ರೀಸೇಲ್ ಮಾಡಬೇಕು ಅಂತ ಇಷ್ಟ ಇದ್ದರೆ ಅವ್ರಿಗೂ ಕೂಡ ರೀಸೇಲಿಂಗ್ ಆಪ್ಷನ್ಸ್ ಇದೆ. ಏಕೆಂದರೆ ನಮ್ಮ ಹತ್ರ ಒಂದು 3-4 ಜನ ರೀಸೇಲ್ ಮಾಡ್ತಾರೆ. ಜಸ್ಟ್ ನೀವು ಆರ್ಡ್ರ್ ತಗೊಂಡು ನಮಗೆ ಪ್ಲೇಸ್ ಮಾಡಿದರೆ ಸಾಕು, ನಾವೇ ಅವ್ರಿಗೂ ಕೂಡ ಕೊರಿಯರ್ ವ್ಯವಸ್ಥೆ ಮಾಡ್ತೀವಿ. ಈ ಥರ ಆಪ್ಷನ್ಸ್ ಕೂಡ ಇದೆ. ಯಾರಿಗಾದ್ರೂ ಮನೆಯಿಂದನೇ ಬಿಸ್ನೆಸ್ ಮಾಡಬೇಕು ಅಂತ ಇಷ್ಟ ಇದ್ದವರು ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಮ್ಮ ಪ್ರಾಡಕ್ಟ್ನ ನೀವು ಬೇಕಾದರೆ ರೀಸೇಲ್ ಮಾಡಿ ಕೊಡ್ಬೋದು. ಅದರಲ್ಲಿ ನಿಮಗೆ ಮಾರ್ಜಿನ್ ಅಂತ ನಾವು ಕೊಡ್ತೀವಿ. ಅದ್ರ ಮೇಲೆ ನೀವು ಎಷ್ಟಾದರೂ ಇಟ್ಕೊಂಡು ಸೇಲ್ ಕೂಡ ಮಾಡ್ಬೋದು. ಎಲ್ಲ ನಮ್ಮದು ಹರ್ಬಲ್ ಪ್ರಾಡಕ್ಟ್ ಆಗಿರೋದ್ರಿಂದ ಒಳ್ಳೆ ಎಫೆಕ್ಟಿವ್ ಆಗಿರೋ ರಿಸಲ್ಟ್ಸ್ ಸಿಗುತ್ತೆ, ಮತ್ತು ಏನೂ ಸೈಡ್ ಎಫೆಕ್ಟ್ಸ್ ಇರಲ್ಲ. ಎಲ್ಲ ಸ್ಕಿನ್ ಟೈಪರು ಯೂಸ್ ಮಾಡುವ ಹಾಗೇ ನಾವು ಎಲ್ಲ ಪ್ರಾಡಕ್ಟನ್ನು ಕಸ್ಟಮೈಸ್ ಮಾಡಿ ಮಾಡಿಕೊಟ್ಟಿರ್ತೀವಿ. ಸೊ ನನ್ನ ನಂಬರ್ ನೋಟ್ ಮಾಡ್ಕೊಳ್ಳಿ. ನೀವು ನನ್ನ ನಂಬರ್ಗೆ ಒಂದು ಆಯ್ ಅಂತ ಅಥವಾ ಸೋಪ್ ಅಂತ ಮೆಸೇಜ್ ಹಾಕಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಮತ್ತು ನಮ್ದು ಎಷ್ಟು ಪ್ರಾಡಕ್ಟ್ ಇದೆ ಅದರೆಲ್ಲ ಡೀಟೇಲ್ಸ್ ವಾಟ್ಸಪ್ಗೆ ಕಳಿಸ್ತೀನಿ. ಸೊ ಅದಾದಮೇಲೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.